ಫ್ರೆಂಡ್ಸ್. ಇದು ಡ್ರೀಮ್ ಫ್ಲವರ್ ರೀ. ಇದು 2ನೇ ಸಾರಿ ಆಗಿರೋದು ಫ್ರೆಂಡ್ಸ್. ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಪಿಂಕ್ ಕಲರ್. ಹಾಗಾಗಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡಿದ್ರಾಯಿತು, ತೋರಿಸಿದ್ರಾಯ್ತು ಅಂದ್ಬಿಟ್ಟು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಇಷ್ಟ, ಫೇವ್ರೇಟ್. ಇದು ಪಿಂಕ್ ಕಲರ್ ಆಗಿದೆ ಫ್ರೆಂಡ್ಸ್. ನಿನ್ನೆ ವಿಡಿಯೋ ಇವಾಗ ನಾವು ಕಂಟಿನ್ಯೂ ಮಾಡಕತ್ತೀನಿ. ಮೋಮೋಸ್ ಯಾವ ಥರ ಮಾಡೋದು ಅಂತಂದು ನಾನು ನಿಮ್ಗೆ ತೋರ್ಸಾಕತ್ತೀನಿ ಫ್ರೆಂಡ್ಸ್. ಚಿಕ್ಕ ಚಿಕ್ಕ ಉಳ್ಳೆ ಮಾಡಿಬಿಟ್ಟು ಪೂರಿ ಥರ ಲಟ್ಸ್ಕೊಕತ್ತೀನಿ. ನಾನು ಲಟ್ಸ್ಕೊಂಬಿಟ್ಟು ಯಾವ ಥರ ನಾನು ಮಾಡ್ತೀನಿ, ತುಂಬ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಗೆ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇವತ್ತು ನಿನ್ನೆ ವಿಡಿಯೋದಾಗ ನಾನು ಮೋಮೋಸ್ ಮಾಡೋದು ತೋರಿಸಿರಲಿಲ್ಲ, ಆದರೆ ಇವತ್ತು ನಾನು ತೋರಿಸ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಈ ಥರ ಎಗ್ ಬುರ್ಜಿ ಥರ ಮಾಡಿ ಇಟ್ಕೊಂಡ್ಬಿಟ್ಟು ಈ ಥರ ನಾನು ಯಾವ ಥರ ಫೋಲ್ಡ್ ಮಾಡ್ತೀನಿ ಮೋಮೋಸ್ ಅಂತ ಅನ್ನೋದು ಕೂಡ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ತುಂಬಿಕೊಂಡು ನಾನು ಮಾಡ್ತಾಯಿದ್ದೀನಿ. ಇಷ್ಟ ಆಗ್ತದೆ ಅಂದ್ಕೊಂಡೀನಿ ಫ್ರೆಂಡ್ಸ್. ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ನನಗೆ ತಿಳಿಸ್ರಿ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ನೋಡ್ಕೊಂಬನ್ನಿರಿ ಯಾವ ಥರ ಮಾಡಕತ್ತೀನಿ ಅನ್ನೋದು. ಪಟ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಚಟ್ನಿ ನಿನ್ನೆ ಆಲ್ರೆಡಿ ತೋರಿಸಿನಿ ವಿಡಿಯೋದಾಗ. ಹಂಗಾಗಿಬಿಟ್ಟು ಇವಾಗ ನೋಡಿ ಯಾವ ಥರ ಮಾಡಕತ್ತೀನಿ ಅಂತ ಅಂದ್ಬಿಟ್ಟು ಫುಲ್ ಮುಂದ್ಗಡೆ ಮಾಡಿಬಿಟ್ಟು ಕ್ಯಾಮ್ರಾ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಫೋಲ್ಡ್ ಮಾಡಿದರೆ ಅದು ಓಪನ್ ಆಗೋಲ್ಲ. ಹಂಗಾಗಿಬಿಟ್ಟು ಹಬೆ ಪ್ಲೇಟ್ ಇರುತ್ತಲ್ಲ, ಹಬೆದು ಅದರೊಳಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡು ನಾವು ಅದು ಹಬೆ ಪಾತ್ರೆ ಅದ್ರಾಗ ಹಾಕಿಬಿಟ್ಟು ನಾವು ಆಯ್ತು ನೋಡಿ ಈ ಥರ ರೆಡಿ ಆಯಿತು ಮೋಮೋಸು. ಇನ್ನೊಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಸರ್ವ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಯ್ತು ಅಂದ್ಬಿಟ್ಟು. ತುಂಬ ದಿನ ಆಗಿತ್ತು ಫ್ರೆಂಡ್ಸ್ ಮೋಮೋಸ್ ತಿನ್ನಲಾರ್ದೆ. ನನ್ನ ಫೇವ್ರೇಟೇ ಅನ್ಬೋದು. ತುಂಬಾ ಇಷ್ಟಪಡ್ತಾರೆ ಮಕ್ಕಳು ಕೂಡ. ವೆಜಿಟೇಬಲ್ ಕೂಡ ಮಾಡ್ಬೋದು. ನಾನು ಮೊಟ್ಟೆದು ಮಾಡೀನಿ ಮೋಮೋಸ್. ತುಂಬಾ ಚೆನ್ನಾಗಿ ಆಗ್ತದೆ. ಟೊಮೆಟೊ ಕೆಚಪ್ ಅಂದ್ರೆ ಚಟ್ನಿ ಅಂತೂ ತುಂಬಾ ಸೂಪರಾಗಿತ್ತು. ಅಂದರೆ ಸ್ವಲ್ಪ ಖಾರನೇ ಆಗಿತ್ತು. ನನ್ನ ಮಗನಿಗಂತ್ರ ಟೇಸ್ಟ್ ನೋಡು ಅಂತ ಹೇಳಿದ್ದೆ, ಚಿಕ್ಕವನಿಗೆ ಸಂಪ್ರೀತಿಗೆ. ಹಂಗಾಗಿ ಅವ್ನು ನೋಡಿದನು ತುಂಬಾ ಕಣ್ಣ ನೀರೇ ಬಂದು. ನಾನು ಹಾಕಿರೋದು ಒಂದು 4 ಮೆಣಸಿನ್ಕಾಯಿ. ಅದನ್ನು ನೋಡಿದ್ರೆ ಖಾರ ತುಂಬಾ ಇದ್ದಿರ್ಬೋದು. ಈಗ ನೋಡಿರಿ ಚಟ್ನಿ ಸೂಪರಾಗಿ ಹೆಂಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತಿಂದುಬಿಟ್ಟು ಹೇಳಿದ್ನು, ಅಮ್ಮ ತುಂಬಾ ಖಾರ ಅದ ಅಮ್ಮ ಅಂತ ಹೇಳಿದ್ನು. ಹೌದಾ ಅಂತ ಅಂದ್ಕೊಂಡೆ. ಖಾರ ತಿನ್ನೋರಿಗೆ ನಡೆಯುತ್ತೆ, ಸಣ್ಣ ಮಕ್ಕಳಿಗಾದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ನೋಡಿರಿ ಇವಾಗ ಸರ್ವ್ ಮಾಡೀನಿ ಒಂದು ಪ್ಲೇಟಿಗೆ. ಇವಾಗ ತಿಂದುಬಿಟ್ಟು ನಾನು ಯಾವ ಥರ ಆಯಿತು ಟೇಸ್ಟ್ ಅಂತ ಅನ್ನೋದು ಕೂಡ ನಿಮ್ಗೆ ನಾನು ಹೇಳ್ತೀನಿ. ಅಂದ್ರೆ ಚಟ್ನಿ ಸೂಪರಾಗಿತ್ತು ನೋಡಿ ಫ್ರೆಂಡ್ಸ್. ಅಂದ್ರೆ ಅವನಿಗೆ ಖಾರ ಇಷ್ಟ ಆಗಿಲ್ಲ, ಆದರೆ ನಮ್ಮ ದೊಡ್ಡವರಿಗೆ ಆದ್ರೆ ನಡೀತದೆ ಖಾರ. ಯಾರು ಜಾಸ್ತಿ ತಿನ್ನೋರಿಗೆ ನಡೀತದೆ, ಅಂಥವ್ರು ತಿನ್ಬೋದು. ಹುಳಿ ಒಂಥರ ಭಾರಿ ಮಸ್ತಾಗಿತ್ತು. ಹಂಗಾಗಿಬಿಟ್ಟು ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ ನಿಮ್ಗೆ. ನೀವು ಕೂಡ ಬನ್ನಿರಿ ಮೋಮೋಸ್ ತಿನ್ನೋಕೆ. ನಮ್ಮ ಫ್ಯಾಮ್ಲಿಗೆ ನೀವು ಕೂಡ ಜಾಯ್ನ್ ಆಗಿ ಫ್ರೆಂಡ್ಸ. ಪ್ರತಿಯೊಬ್ಬರು ವಿಡಿಯೋಸ್ ನೋಡಿ ಹಾಗೆ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಇವಾಗ ತಿಂತಾನ ನೋಡಿಬಿಟ್ಟು ಹೇಳ್ತಾನೆ ನೋಡ್ರಿ. ಅವನು ಕೂಡ ನಾನು ತಿಂತಾಯಿದ್ದೀನಿ. ಇವಾಗ ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ಯಾವ ಥರ ಆಯ್ತು ಅಂದ್ಬಿಟ್ಟು. ಹೇಳ್ಬಿಟ್ಟು ತೋರಿಸ್ತೀನಿ ರೀ. ಭಾರಿ ಮಸ್ತ್ ಆಗುತ್ತೆ ಫ್ರೆಂಡ್ಸ. ಮೊಟ್ಟೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಹಂಗಾಗ್ಬಿಟ್ಟು ಖಾರ ಸ್ಪೈಸಿ ಭಾರಿ ಮಸ್ತ್ ಆಗುತ್ತೆ ಫ್ರೆಂಡ್ಸ್. ಖಾರ ಒಳಗ್ಯದ ಫ್ರೆಂಡ್ಸ್. ಎಷ್ಟಾಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ. ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮ್ಗೆ ಫ್ರೆಂಡ್ಸ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.